ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗೋಲ್ಡ್ ಮಾತ್ರ ಕಂಟಿನ್ಯೂಸ್ ಆಲ್ ಟೈಮ್ ಹೊಡಿತಾನೆ ಇದೆ. ಇನ್ನು ಮುಂದೆ ಸ್ವಲ್ಪ ಕೆಳಗಡೆ ಬರೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಏನಂದ್ರೆ ಜಿಯೋಗ್ರಾಫಿಕಲ್ ಟೆನ್ಷನ್ ಇಂದ ಮೇಲೆ ಹೋಗ್ತಾ ಇದೆ. ಇನ್ನು ಅಮೆರಿಕದ ಡೌ ಜೋನ್ಸ್ ಮಾರ್ಕೆಟ್ 196 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ನೋಡೋದಾದ್ರೆ ಫ್ಲಾಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 0.6% ಅಪ್ ಆಗಿದೆ. ಇನ್ನು ನಿನ್ನೆ FIIs 2050 crores ಬೈ ಮಾಡಿದ್ದಾರೆ. ಎಷ್ಟೋ ದಿವಸಗಳಾದ್ಮೇಲೆ FIIs ಬೈ ಮಾಡಿದ್ದಾರೆ. ಇನ್ DIIs 83 crores ಅಷ್ಟೇ ಬೈ ಮಾಡಿದ್ದಾರೆ. ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,985 ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ನಮ್ಮ ನಿಫ್ಟಿ ಇವತ್ತು ಫ್ಲಾಟ್ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ನಿಫ್ಟಿ ನಿನ್ನೆ 95 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗಿದೆ ಓಲ್ಡ್ ಡೇ. ಇನ್ನು ಎಬೋ 24,900 ಇದ್ರೆ ಗುಡ್ ಬೈಯಿಂಗ್ ಝೋನ್ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,980 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,730 ಆಗಿರುತ್ತೆ. ಇನ್ನು ನೆನ್ನೆ ಸ್ಟ್ರಾಂಗ್ ಸೆಕ್ಟರ್ ಮೂವ್ ಆಗಿರೋದು ಯಾವ್ದಂದ್ರೆ IT ಸೆಕ್ಟರ್, ಫಾರ್ಮಾ ಸೆಕ್ಟರ್ ಮತ್ತು FMCG ಸೆಕ್ಟರ್ ಅಂತ ಹೇಳ್ಬೋದು. ವೀಕ್ ಆಗಿ ಮೂವ್ ಆಗಿರೋದಂದ್ರೆ ಎನರ್ಜಿ ಮತ್ತು ರಿಯಾಲಿಟಿ ಸೆಕ್ಟರ್ ಅಂತ ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 54,216 ಅಲ್ಲಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸೇಮ್ 54,400 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 53,900 ಆಗಿದೆ. ಇನ್ನು ಸೆನ್ಸೆಕ್ಸ್ 314 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 81,100 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ IT ಸೆಕ್ಟರ್ ಮೂವ್ ಆಗೋದಕ್ಕೆ ಮೇನ್ ರೀಸನ್ ಏನಂದ್ರೆ ಇನ್ಫೋಸಿಸ್ ಅವರು ಶೇರ್ಸ್ ನ ಬೈಬ್ಯಾಕ್ ಮಾಡ್ತೀವಿ ಅಂತ ಪ್ರಪೋಸಲ್ ಇಟ್ಟಿದ್ದಾರೆ. ಅದರಿಂದ ಎಲ್ಲಾ IT ಸೆಕ್ಟರ್ ಒಳ್ಳೆ ರ್ಯಾಲಿಂಗ್ ಕೊಡ್ತು. ಇನ್ನು ಮುಖೇಶ್ ಅಂಬಾನಿ ಅವರು ಟ್ರಂಪ್ ನ ಸೆಪ್ಟೆಂಬರ್ 12 ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟ್ರಂಪ್ ಅವರು ಈಗ ಮೋದಿ ಜೊತೆ ಮಾತಾಡ್ಬಿಟ್ಟು ಎಲ್ಲ ಇಂಡಿಯಾ ಜೊತೆ ಇರೋ ಟ್ರೇಡ್ ಬ್ಯಾರಿಯರ್ಸ್ ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಟ್ಯಾರಿಫ್ ಬಗ್ಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಎಲ್ಲಾ ಒಂದು ಬ್ಯಾರಿಯರ್ಸ್ ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ಒಂದು ಸರ್ವೆ ನಡೀತೆ ಟ್ಯಾರಿಫ್ ಬಗ್ಗೆ. ಟ್ರಂಪ್ಗೆ ಬರೀ 42% ಅಷ್ಟೇ ಬೆಂಬಲ ಸೂಚಿಸಿದ್ದಾರೆ. ಇನ್ನು 58% ಅಪೋಸೇ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಟ್ಯಾರಿಫ್ ಬಗ್ಗೆ ಏನಾದರೂ ಕ್ಲಾರಿಟಿ ಬಂದ್ಬಿಟ್ರೆ ನಮ್ಮ ಮಾರ್ಕೆಟ್ ಫ್ಲೇ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.